ಮಹಿಳಾ ಆಯೋಗಕ್ಕೆ ಯಾವುದೇ ಒಂದು ಹೆಣ್ಣುಮಗಳು ಕಂಪ್ಲೇಂಟ್ ಕೊಟ್ಟಾಗ ನಾವು ಲೋಕಲ್ ಸ್ಟೇಷನ್ಗೆ ಬರೆಯೋದಿಲ್ಲ, ಅಲ್ಲಿಂದ SP ಬರಿತೀವಿ ಅಥವಾ DCPಗೆ ಬರಿತೀವಿ, ಕೆಲವೊಂದು ಸಲ ಕಮಿಷನರಿಗೆ ಬರಿತೀವಿ. ಹೈಯರ್ ಅಥಾರಿಟಿಗೆ ಒಂದು ಕಮಿಷನಿಂದ ಒಂದು ಲೆಟರ್ ಹೋದರೆ ಇಟ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಇಟ್ ಇಸ್ ಅ ಸೀರಿಯಸ್ ಕನ್ಸರ್ನ್. ಯಾರು ಲಘುವಾಗಿ ತಗೊಳ್ಳೋದಿಲ್ಲ. ನಾವೊಂದು ಈ ಥರ ಒಂದು ಮಹಿಳೆ ಬಂದಿದ್ದಾಳೆ, ಅವಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವರು ಲೋಕಲಲ್ಲಿ ಹೇಳ್ತಾರೆ, ಲೋಕಲ್ ಸ್ಟೇಷನ್ಗೆ ಈ ಥರ ಕಂಪ್ಲೇಂಟ್ ಬಂದಿದೆ, ಕರೆಸಿ ಅದು ಏನಿದೆ ಆ ಹೆಣ್ಮಗಳಿಗೆ ನ್ಯಾಯವನ್ನು ಕೊಡಿಸಿ. ನಾವು ಯಾಕಂದರೆ ರಿಪೋರ್ಟ್ ಕೊಡಬೇಕು. ಅವ್ರು ಯಾವುದೇ ಥರ ನೆಗೆಟಿವ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಇನ್ವೆಸ್ಟಿಗೇಟ್ ಮಾಡಲೇಬೇಕಾಗುತ್ತೆ. ಯಾವುದು ಹೆಣ್ಣು ಮಗಳು ನಮಗೆ ಕಂಪ್ಲೇಂಟ್ ಮಾಡಿರ್ತಾಳೆ ಅದ್ರ ಪರವಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ನಮಗೆ ವರದಿ ಕೊಡಬೇಕು. ಅವಳು ಪ್ರೊಟೆಕ್ಷನ್ ಕೇಳಿದ್ರು ಪ್ರೊಟೆಕ್ಷನ್ ಕೊಡಬೇಕು, ಅಥವಾ ಅವಳಿಗೆ ಹರಾಸ್ಮೆಂಟ್ ಆಗ್ತಾ ಇದ್ರೆ ಪೊಲೀಸ್ ಅಲ್ಲದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಇಲ್ಲಿ ಬರುತ್ತೆ. ಅಲ್ಲಿ ನಮ್ದು ಕಾವಲು ಸಮಿತಿ ಅಂತಾನೆ ಒಂದು ಸಮಿತಿ ಇದೆ. ಅದರಲ್ಲಿ ಪೊಲೀಸ್ ಇರ್ತಾರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ, ಡಾಕ್ಟರ್ ಇರ್ತಾರೆ. ಯಾವ ಥರ ಆ ಹೆಣ್ಣು ಮಗಳಿಗೆ ಅಲ್ಲಿ ಒಂದು ಅವಳಿಗೆ ಸಹಾಯ ಮಾಡಬೇಕು, ಆ ರೀತಿಯಲ್ಲಿ ಇಡೀ ಇಲಾಖೆ ಹೊರತಾಗಿ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಂದ್ರೆ ನೀವು ಬರಲೇ ಇಲ್ಲ ಅಂದ್ರೆ ಎಷ್ಟೋ ಸಲ ಸಾಲ್ವ್ ಆಗುತ್ತೆ, ಎಷ್ಟೋ ಸಲ ಸಾಲ್ವ್ ಆಗೋದಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.